ಸ್ಟ್ಯಾಚ್ಯೂ ಬಂದ್ಬಿಟ್ಟು ರಾಮಾನುಜಾಚಾರ್ಯ ಅವರ ಸ್ಟ್ಯಾಚ್ಯೂ. ಇವರು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದಿದ್ರು, ಅಂದರೆ ಒಂದು 500-600 ವರ್ಷದ ಹಿಂದೆ. ಆ್ಯಂಡ್ ಈ ದೇವಸ್ಥಾನಕ್ಕೆ, ಅಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ನಂಬಿ ನಾರಾಯಣ್ ಮತ್ತು ಗೋಪಾಲ ಸ್ವಾಮಿ ಐತೆ, ಆ ದೇವಸ್ಥಾನ ಒಂದು 12ನೇ ಶತಮಾನದಲ್ಲಿ ಕಟ್ಟಿರೋ, ಅಂದರೆ 1000 ವರ್ಷದ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ. ರಾಮಾನುಜಾಚಾರ್ಯ ಅವರು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಲ್ಲಿ 14 ವರ್ಷ ವಾಸ ಮಾಡಿದರು. ಆ ಟೈಮಲ್ಲಿ ನಂಬಿಯಾರ್ ಅಂತ ಅವ್ರ ಶಿಷ್ಯಂದರು ಇಲ್ಲಿದ್ದರು. ಅವರು ಇವ್ರನ್ನ ಸ್ವಾಗತ ಮಾಡಿಬಿಟ್ಟು ಇಲ್ಲಿ ತಪಸ್ಸು ಮಾಡೋಕ್ಕೆ ಬಂದಿರೋದು. ಸೊ ಆ ಥರ ಏನೇನೋ ಹಿಸ್ಟ್ರಿ ಇದೆ. ಏನ್ ಬ್ರೋ, ಏನ್ ಸಮಾಚಾರ? ಗ್ಲೌಸ್ಗಳು ಇದ್ದೀನೋ ಚಳಿ ಆಗ್ತಾ ಇದ್ರೆ ಹಿಂಗೆ ಮಾಡಬೇಕು. ಸೊ ಇವತ್ತಿನ ಸವಾರಿಗಳು ಒಂದು ಕಣ್ಣಾಕೊಳ್ಳಿ. ನಮ್ಮ ಸೋಮಶೇಖರ್ ಅವರು ಅವರ ಹೊಸ Z900 ಜೊತೆ ಬಂದಿದ್ದಾರೆ. ಕಂಗ್ರಾಟ್ಸ್ ಬ್ರೋ. ನೆನ್ನೆನೆ ಯಾರು ಎಕ್ಸೋಸ್ಟ್ ಹಾಕೊಂಡ್ಬಂದಾರೆ, ಯಾರು ರೇಸ್ ಬ್ರೋ. ಸೊ ಇದು ವಿತ್ತು ಕ್ಯಾಟ್ ಇದೆಲ್ಲ, ಡಿಕೆಟ್ ಮಾಡಿಲ್ಲ. ಡಿಕೆಟ್ ಮಾಡಿದ್ರೆ ಇನ್ನ ಕಿವಿ ಗುಯ್ ಅನ್ಬಿಡುತ್ತೆ ಬ್ರೋ. ಕೋಲ್ಡ್ ಸ್ಟಾರ್ಟ್. ಸೊ ಇವತ್ತು ಈ ಸ್ಪೆಷಲಿ ವಿಂಟರ್ ಕಂಡೀಷನ್ಸಲ್ಲಿ ನಿಮ್ಮ ಗಾಡಿ ಯಾವುದೇ ಇರಲಿ, ಕಾರೋ ಅಥವಾ ಟೂ ವೀಲರೋ, ಯಾವುದೇ CC ಇರಲಿ, 100 1000, ಕೋಲ್ಡ್ ಸ್ಟಾರ್ಟ್ ಅನ್ನೋದು ವಿಂಟರ್ ಸೀಸನ್ ಅಂತಲೇ ಅಲ್ಲ, ಯಾವುದೇ ಸೀಸನಲ್ಲಿ ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟು. ಬಟ್ ತುಂಬ ಜನರು ಮಾಡಲ್ಲ. ಡೈರೆಕ್ಟಾಗಿ ಕೀ ಹಾಕ್ಬಿಟ್ಟು ಗಾಡಿ ಆನ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಯಾವತ್ತು ನಿಮ್ಮ ಗಾಡಿನ ಸ್ವಲ್ಪ ಆನ್ ಮಾಡಿ ಒಂದು ಅಟ್ಲೀಸ್ಟ್ 1 ಮಿನಿಟ್ ಬಿಡಬೇಕು. ಯಾಕೆಂದರೆ ನೋಡಿ, ಈ ವಿಡಿಯೋ ನೋಡ್ಕೊಂಬನ್ನಿ. ಇಂಜಿನ್ ಆಯಿಲು ಒಳಗಡೆ ಪಾರ್ಟ್ಸ್ ಒಳಗೆ ಹೋಗಿ ಸೇರಿಕೊಂಡು ಲೋವರ್ ಲೆವೆಲಲ್ಲೆಲ್ಲ ಹೋಗಿ ಬೀಳೋಕ್ಕೆ, ಸರ್ಕ್ಯುಲೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ಮ ಇಂಜಿನ್ ಲೈಫು ಅಥವಾ ಇಂಜಿನ ಲಾಂಜಿಟಿವಿಟಿ ಅಂತಂತಾರಲ್ಲ, ಅದನ್ನು ತುಂಬ ಹೆಚ್ಚಿಸುತ್ತೆ. ಸೊ ಹಾಗಾಗಿ ಕೋಲ್ಡ್ ಸ್ಟಾರ್ಟ್ ಆಸ್ ಅ ಮಸ್ಟ್. ಆ್ಯಂಡ್ ಎಲ್ಲರೂ ಮಾಡಬೇಕು, ಎಲ್ಲ ಗಾಡಿ ಮಾಡಬೇಕು. ಸ್ಪೆಷಲಿ ವಿಂಟರ್ ಸೀಸನಲ್ಲಿ ಮಾಡಬೇಕು, ಪ್ಲಸ್ ಎಲ್ಲ ಸೀಸನಲ್ಲೂ ಮಾಡಬೇಕು ಅಂತ. ಹರ್ ಹರ್ ಮಹಾದೇವ್. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾವಿದ್ದೀವಿ ಆ್ಯಸ್ ಯೂಶ್ವಲ್ ನೆಲಮಂಗಲ ಟೋಲ್ ಹತ್ರ. ಇಲ್ಲಿಂದ ಒಂದು ಒಳ್ಳೆ ದಾರಿನ ಹಿಡಿತೀವಿ, ಒಂದು ಒಳ್ಳೆ ಲೊಕೇಶನ್ಗೆ ಹೋಗ್ತೀವಿ. ಇವತ್ತು ನಮ್ಮ ಜೊತೆ ಭಾಳ ದಿನ ಆದಮೇಲೆ ನಮ್ಮ ಪ್ರದೀಪ್ ಅವರು ಬಂದಿದ್ದಾರೆ. ಹಿಂಗೆ ಬ್ರೋ, ಏನು ಬ್ರೋ, ಫುಲ್ PPF ಎಲ್ಲ ಮಾಡಿಸ್ಬಿಟ್ಟಿದ್ದೀರಂತೆ ಗಾಡಿಗೆ. ಇದು ಇನ್ನೂ ಸ್ವಲ್ಪ ಸೆಟ್ಲ್ ಆಗೋದು ಬಾಕಿ ಇದೆ ಅನ್ಸುತ್ತೆ ಈ ಕಡೆ ಎಲ್ಲ. ಆಗುತ್ತಾ. ಸೊ ನೆನ್ನೆನೇ ಅಲ್ವಾ? ಹೌದಾ? ಸೂಪರ್. ಎರಡು ಚೇಂಜ್ ಮಾಡ್ಕೊಂಬಿಟ್ರೆ ಟೈರು, ಫ್ರಂಟ್ ಮಾತ್ರ. ಹಿಂದೆ ದಿನ ಲೈಫ್ ಇದೆ. ಓಹೋ, ಹೌದಾ? ಓಡತ್ತೆ ಆರಾಮಾಗಿ ಓಡುತ್ತೆ. ಸೊ ಸೋಮ್ ಅವರು ಅವರ ಹೊಸ Z900 ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬೆಳಗಿನ ಜಾವ ಎಷ್ಟೊಂದು ಮಂಜಿದೆ ಅಂದರೆ ನೀವು ನೋಡ್ತಾ ಇರ್ಬೋದು. ಆ ಕಡೆ ರೈಟ್ ಸೈಡ್ದು ಏನು ಕಾಣಿಸ್ತಾ ಇಲ್ಲ ನಮಗೆ. ಆ ಕಡೆ ರೋಡ್ ಬಿಟ್ಬಿಟ್ಟು ಆಪೋಸಿಟ್ ರೋಡ್ ಬರೋದು ಬಿಟ್ಬಿಟ್ಟು ಓಹೋ ಸರಿಗೈತೆ ಮಂಜು. ಗ್ಲೌಸ್ಗಳು ಇದ್ದೀನೋ ಚಳಿ ಆಗ್ತಾ ಇದ್ರೆ ಹಿಂಗೆ ಮಾಡಬೇಕು. ಹೌದು, ಇದು ಹೀಟ್ ಆಗ್ತಾ ಇರತ್ತಲ್ಲ. ಚೆನ್ನಾಗಿ ಅನಿಸ್ತಾವ. ಓಹೋ ನೋಡಿ ನಮ್ಮ ಸೋಮಶೇಖರ್. ಏನ್ ಬ್ರೋ, ಏನ್ ಸಮಾಚಾರ? ಆರಾಮ್ ಬ್ರೋ.
ನಾನು ಅದಕ್ಕೆ ಆಗ್ಲಿಂದ ಹಿಂಗೆ ಇಟ್ಕೊಂಡು ಕೂತಿದ್ದೀನಿ ಹಿಂಗೆ. ಕೇಳಿಸಿದೆಯಲ್ಲ? ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಇದೆ ಅಲ್ಲ ಡ್ಯಾಂಪ್ನರ್ಸು. ಒಳಗಡೆ ಇದನ್ನ ಕೂಲರ್ ಹಾಕೊಂಡು ಜಾಕೆಟ್ ಹಾಕೊಂಡು ಸಕ್ಕದಾಗಿತ್ತು ಫೀಲಿಂಗು. ಸ್ವಲ್ಪ ಬಿಸಿ ಬಿಸಿ ಆಯ್ತು. ಆಮೇಲೆ ಅಯ್ಯೋ ಬಿಸಿ ಬಿಸಿ ಆಯ್ತು ಅಂತ ಹೋಗಿ ಆಚೆ ಹೋಗಿ ಮತ್ತೆ ಬಂದು ತೆಗೆದಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಆಚೆ ಬಂದು 5 ಕಿಲೋಮೀಟರ್ ಬಂದ್ರೆ ಅಯ್ಯೋ ಹಾಕೊಂಡ್ ಬರಬೇಕಿಲ್ಲ. ಅದಾಗಲ್ಲ, ಟೈಟಾನಿಯಂ ಅಲ್ವಾ? ಒಂದು ಚೂರು ಇಟ್ಟಾಗಲ್ಲ, ಅದು ಸುಮ್ಮನೆ ಲೈಟಿಗೆ ವಾಮ್ ಇರತ್ತಷ್ಟೇ. ಎಷ್ಟಾಯ್ತು ಬ್ರೋ ಇದು? ಪರವಾಗಿಲ್ಲ. ಸೊ ಇವತ್ತಿನ ಸವಾರಿಗಳು ಒಂದು ಕಣ್ಣಾಕೊಳೆ. ನಮ್ಮ ಸೋಮಶೇಖರ್ ಅವರು ಅವರ ಹೊಸ Z900 ಜೊತೆ ಬಂದಿದ್ದಾರೆ. ಕಂಗ್ರಾಟ್ಸ್ ಬ್ರೋ. ಸೊ ನೆನ್ನೆನೆ ಯಾರು ಎಕ್ಸಾಸ್ಟ್ ಹಾಕೊಂಡ್ಬಂದಾರೆ, ಯಾರು ರೇಸ್ ಪ್ರೋ. ಸೊ ಇದು ವಿತ್ತು ಕ್ಯಾಟ್ ಇದೆ ಅಲ್ಲ, ಡಿಕೆಟ್ ಮಾಡಿಲ್ಲ. ಡಿಕೆಟ್ ಮಾಡಿದ್ರೆ ಇನ್ನ ಕಿವಿ ಗುಯ್ ಅನ್ಬಿಡುತ್ತೆ ಬ್ರೋ. ಸಾಕು ಬ್ರೋ, ಬೇಜಾರಾಗಿದೆ. ಟೂರಿಂಗ್ ಕರೆಕ್ಟ್ ಆಗಿದೆ. ಕಾಣಿಸ್ತಾ ಇಲ್ಲ ಈ ಕಡೆ ಆ ಕಡೆ. ಅಯ್ಯೋ ನಜ್ಜಿನ ಬಡಿಯೋ ಏನು ಕಾಣಿಸ್ತಾ ಇಲ್ಲ ಬ್ರೋ. ಸೊ ಬ್ರೇಕ್ಫಾಸ್ಟ್ ಅನ್ನೋದು ವೈಶಾಲಿನಲ್ಲಿ ಮುಗ್ದೈತೆ. ಏನು ಗಾಡಿಗಳು ಸಂತೆ ನೋಡಿ, ಇಲ್ಲೊಂದಷ್ಟು ಹ್ಯಾರ್ಲಿ ಡೇವಿಡ್ಸನ್ಗಳು ನಿಂತವೆ. GX6R, ಕಡೆ ಒಂದು ಹ್ಯಾರ್ಲಿ ಡೇವಿಡ್ಸನ್, ಆ ಕಡೆ ಒಂದು BMW, ಹೋಂಡಾ. ಪರವಾಗಿಲ್ಲ. 58 ಕಿಲೋಮೀಟರ್ಸ್ ಬ್ರೋ ಇಲ್ಲಿಂದ. ಇನ್ನೊಂದು 1 hour 7 minutes. ಹೆವಿ ನಾಷ್ಟ ಆಗ್ಬಿಟ್ಟು ರಾಯಲ್ ನಾಷ್ಟ ಆಗ್ಬಿಟ್ಟೈತೆ. ಈ ಕಡೆ ಅಲ್ಲ ಬ್ರೋ, ಈ ಕಡೆ ಅಲ್ಲ, ಇರಿ ಈ ಕಡೆ ರೈಟ್ ಹೇಳ್ಕೊಳ್ಳಿ. ರೈಟ್ ಹಿಡ್ಕೊಂಡು ಆ ಕಡೆ ಏನೋ ರೋಡ್ ಇದೆ, ಅದು ಆ ಡಿವಿಯೇಷನ್ ಅಲ್ಲಿಗೆ ಕನೆಕ್ಟ್ ಆಗಲ್ಲ ಅದು ಹಂಗ. ನಡೀರಿ. ಎಕ್ಸಾಕ್ಟ್ 51 ಕಿಲೋಮೀಟರ್ಸ್. ನೆಲ್ಲಿಗೆರೆ ಇದು. ಇಲ್ಲೊಂದು ಸ್ವಲ್ಪ ನೀರು ಬಾಟ್ಲು, ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ತೀರ ಬ್ರೋ? ಏನಾನ ಬೇಡವಲ್ಲ? ಇದೊಂದು ಸ್ವಲ್ಪ ಸ್ಪಾರ್ಕ್ಲಿಂಗ್ ಎಲ್ಲ ಇಬ್ಬರದು ಹಂಗೆ ಇದೆ. ಸ್ಪಾರ್ಕ್ಲಿಂಗ್ ಇದು ಸ್ವಲ್ಪ ಗ್ರೇಷ್ ಇದೆ, ಅದು ಸ್ವಲ್ಪ ಬ್ಲ್ಯಾಕ್ ಇದೆ ಅಷ್ಟೇ. ಇದು ನಂಬಿಯಾರ ದೇವಸ್ಥಾನ. ಈ ಕಡೆ ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇವಾಗ ನಾವು ನಾನ್ ವೆಜ್ ತಿಂದಿದ್ದೀವಿ, ಸೊ ಒಳಗಡೆ ಹೋಗೋಕ್ಕಾಗಲ್ಲ. ಬರುವಾಗ ಒಂದ್ಸಲ ಅಲ್ಲಿಂದ ಎಳೆಯೋಣ.
ಆಮೇಲೆ ಫೋಟೋಸ್ ಅನ್ನೋದು ಒಂದು ಸ್ವಲ್ಪ ಹಾಕಿರ್ತೀನಿ, ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ತೊಗೊಂಡು. ಸೊ ನಿಮಗೆ ಗೊತ್ತಾಗುತ್ತೆ. ಸ್ಟ್ಯಾಚ್ಯೂ ಈ ಕಡೆಯಿಂದಾನೆ ಲೆಫ್ಟಿಂದಾನೆ ಇತ್ತು ಬ್ರೋ ಸ್ಟ್ಯಾಚ್ಯೂಗೆ ಎಂಟ್ರೆನ್ಸು. ಹಾಂ ಬ್ರೋ ಹಿಂಗೊಂದು ತಗೊಳ್ಳಿ ಬ್ರೋ, ಪೋರ್ಟ್ರೇಟ್ ಅಂತೀನಿ, ಲ್ಯಾಂಡ್ಸ್ಕೇಪ್ ಅಂತ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಎಸ್ ಹೋಗೋಣ. ಸೊ ಈ ಸ್ಟ್ಯಾಚ್ಯೂ ಬಂದ್ಬಿಟ್ಟು ರಾಮಾನುಜಾಚಾರ್ಯ ಅವರ ಸ್ಟ್ಯಾಚ್ಯೂ. ಇವರು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದಿದ್ದರು, ಅಂದರೆ ಒಂದು 500-600 ವರ್ಷದ ಹಿಂದೆ. ಆ್ಯಂಡ್ ಈ ದೇವಸ್ಥಾನಕ್ಕೆ, ಅಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ನಂಬಿ ನಾರಾಯಣ್ ಮತ್ತು ಗೋಪಾಲ ಸ್ವಾಮಿ ಐತೆ, ಆ ದೇವಸ್ಥಾನ ಒಂದು 12ನೇ ಶತಮಾನದಲ್ಲಿ ಕಟ್ಟಿರೋ, ಅಂದರೆ 1000 ವರ್ಷದ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ. ರಾಮಾನುಜಾಚಾರ್ಯವರು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಲ್ಲಿ 14 ವರ್ಷ ವಾಸ ಮಾಡಿದರು. ಆ ಟೈಮಲ್ಲಿ ನಂಬಿಯಾರ್ ಅಂತ ಅವ್ರ ಶಿಷ್ಯಂದರು ಇಲ್ಲಿದ್ದರು. ಅವರು ಇವ್ರನ್ನ ಸ್ವಾಗತ ಮಾಡಿಬಿಟ್ಟು ಇಲ್ಲಿ ತಪಸ್ಸು ಮಾಡೋಕ್ಕೆ ಬಂದಿರೋದು. ಸೊ ಆ ಥರ ಏನೇನೋ ಹಿಸ್ಟ್ರಿ ಇದೆ. ಇಲ್ಲಿಂದ ಮುಂದೆನೇ ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದೇ ಡ್ಯಾಮ್, ಅದು ತೊನ್ನೂರು ಕೆರೆ ಅಂತ. ಆ ಕಡೆ ಇಲ್ಲಿಂದ ಹಿಂಗೆ ಮೇಲೆ ಹೋಗ್ಬೋದು. ಇಲ್ಲಿಂದ ಲೆಫ್ಟ್ ತೊಗೊಂಡು ಅಲ್ಲಿ ಮೇಲೆ ಹೋಗುವಾಗ ನಮಗೊಂದು ಸಣ್ಣ ಇದು ಸಿಗುತ್ತೆ, ಗಂಗೆ ಟೈಪು. ಅದು ರಾಮಾನುಜ ಗಂಗೆ ಅಂತ ಏನೋ ಹೇಳ್ತಾರೆ, ಅಲ್ಲೊಂದಿದೆ, ಅದು ವಾಟರ್ಫಾಲ್ ಥರ ಇದೆ. ಇಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡ್ರೆ ಅಲ್ಲಿ ಸ್ಯಾಂಡ್ ಬೀಚ್ ಥರ ಏನೋ ಎಫೆಕ್ಟ್ ಇದೆ. ಬಟ್ ನಮ್ಮ ಗಾಡಿಗಳ ಮೇಲೆ ಹೋಗಲ್ಲ ಹತ್ಕೊಳ್ತೀನಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ಅಂದರೆ ಒಂದು 4 ವರ್ಷದ ಹಿಂದೆ ಬಂದಾಗ ಗಾಡಿ ಹೋಗಿರಲಿಲ್ಲ ಅಲ್ಲಿ. ನಮ್ಮ ಟೈರ್ಗೆ ಅದು ಸಪೋರ್ಟ್ ಮಾಡಲ್ಲ, ಸ್ಯಾಂಡ್ ಮರಳು ಫುಲ್ಲು. ಯಾಕೆ? ಹೌದಾ? ಹಾರ್ಡ್ ಇದೆಯಾ? ಇಲ್ಲ, ಚೆನ್ನಾಗಿದೆ ಅಲ್ಲ ಸಾಫ್ಟು. ಹಾಂ, ಅದು ಅಡ್ಜಸ್ಟ್ ಆಗೋರು. ನೀವು ಇನ್ನೂ ಸುಮ್ಮನೆ ತುಂಬ ಮುಂದೆ ಹೋಗ್ತೀರಾ ಅನ್ಸುತ್ತೆ ನೀವು. ನೀವು ಹಂಗೆ ಹೋಗ್ಬಿಡಿ, ಟ್ಯಾಂಕ್ನ ಗ್ರ್ಯಾಬ್ ಮಾಡ್ಕೊಂಡು ಹಿಂದೆ ಇರಿ ಅಷ್ಟೇ ಆದಷ್ಟು. ಅಲ್ಲಿ ಮುಂದೆ ಅದನ್ನು ರಾಮಾನುಜ ಗಂಗೆ ಅಂತಂತಾರೆ ಬ್ರೋ. ಅಲ್ಲೊಂದು ವಾಟರ್ಫಾಲ್ ಥರ ಇದೆ ಮುಂದೆ. ಇಲ್ಲೇ ರೈಟ್ ಸೈಡಲ್ಲೇ ಸಿಗುತ್ತೆ ನೋಡಿ, ತೋರಿಸ್ತೀನಿ. ಲೆಫ್ಟೋ ರೈಟಲ್ಲಿದೆ, ಇಲ್ಲಿ ನೋಡಿ. ಅದೇನೋ ಆ ಕಡೆ ಕೆರೆದೆ ಬ್ರೋ, ಅದು ಈ ಕಡೆ ಇಷ್ಟು ಜಾಗ ಮಾಡಿಕ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲೆಲ್ಲ ನೆರಳೆಲ್ಲ ಹಾಕ್ಬಿಡ್ಬೋದು. ಸರಿ, ಒಳಗೆ ಹಾಕ್ಬಿಟ್ರಿ ಇವರು. ನೀವು ಮುಂದಕ್ಕೆ ಹೋಗಿ ಬ್ರೋ, ಆ ಕಡೆ. ಕೆರೆ ನೋಡಿದ್ರಲ್ಲ ಹೇಗಿದೆ ಅಂತ. ಸೊ ಇನ್ನಿಂದ ಹೊರಡೋ ಸಮಯ.
ಆ ಕಡೆ ಸ್ಯಾಂಡ್ ಬೀಚ್ ಹೇಳಿದ್ನಲ್ಲ, ಆ ಕಡೆ ಏನಿಲ್ಲ, ಈ ಕೆರೆದೆ ಅಲ್ಲಿ ಔಟಿಂಗ್ ಇರೋದು. ನೀವು ಡ್ರೋನ್ ಶಾಟ್ ನೋಡಿರ್ತೀರ. ಸೊ ಅಲ್ಲಿಗೆ ಹೋಗ್ತಾ ಇಲ್ಲ, ಟೈಮ್ ಶಾರ್ಟೇಜ್ ಇರೋದ್ರಿಂದ. ದೇವಸ್ಥಾನಕ್ಕೆ 2 ದೇವಸ್ಥಾನಗಳು ನಾನು ಹೇಳಿದ್ನಲ್ಲ, ಒಂದು ಅಂಬಿನಾರಾಯಣ ಮತ್ತು ಒಂದು ಗೋಪಾಲ ಸ್ವಾಮಿ. ಈ 2 ದೇವಸ್ಥಾನಗಳ ಒಳಗಡೆ ಹೋಗೋಕ್ಕಾಗಲ್ಲ, ಅಗೇನ್ ನಾನ್ ವೆಜ್ ತಿಂದಿಸಿ ಬೆಳಗ್ಗೆ ಅಂತ. ಬಟ್ ಇಷ್ಟು ಸುತ್ತಮುತ್ತ ಇಷ್ಟು ನೋಡೋಕ್ಕೆ ನಿಮ್ಗೆ ಜಾಗ ಇದೆ. ಸ್ಪೆಷಲಿ ರಾಮಾನುಜಾಚಾರ್ಯ ಸ್ಟ್ಯಾಚು ಇದೆಯಲ್ಲ, ಅದೊಂದು ಹೈಲೈಟು ಈ ಜಾಗಕ್ಕೆ ಬಂದು ನೋಡೋದಂದರೆ ನೀವು. ಬ್ರೋ, ಇಲ್ಲಿ ರೈಟ್ ಸೈಡಲ್ಲೂ ಒಂದು ವಾಟರ್ ಫಾಲ್ ಇದೆ ಇಲ್ಲಿ ಆ್ಯಕ್ಚುಲಿ. ಇಲ್ಲಿ ನೋಡಿ ಕೆಳಗಡೆ ಹೋಗ್ತಾರವರು ನೋಡಿ. ಸೊ ಇದು ಅಷ್ಟೇ ಕೆರೆ ನೀರು. ಆ ಕಡೆ ಒಂದು ಮುಂದಕ್ಕೆ ಹೋದರೆ ಅಲ್ಲೊಂದು ವಾಟರ್ ಫಾಲ್ ಇದೆ, ಅಲ್ಲೊಂದಿದೆ ಆಗ್ತಾ ಇರೋದು. ಸೊ ಇಲ್ಲಿ ಬಂದರೆ ತಿನ್ನೋಕ್ಕೆ ನೀರು ಬಾಟ್ಲೆಲ್ಲ ವ್ಯವಸ್ಥೆ ಇದೆ. 2-3 ಅಂಗಡಿಗಳಿವೆ. ನಾವು ಯಾವುದೋ ಒಂದೂ ಇರೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಪರವಾಗಿಲ್ಲ, 3 ಅಂಗಡಿಗಳಿವೆ ಇದನ್ನು ಸೇರಿಸಿ. ಸೊ ಸ್ನ್ಯಾಕ್ಸ್ಗೆ ನೀರಿಗೆ ಏನು ತೊಂದರೆ ಇಲ್ಲ ಇಲ್ಲಿ ಬಂದರೆ. ನೀವು ಇಲ್ಲಿ ಬಸ್ಸಲ್ಲೂ ಬರ್ಬೋದು. ಆ್ಯಸ್ ಫಾರ್ ಆಸ್ ಐ ನೋ, ಮೈಸೂರಿಂದ ಇಲ್ಲಿ 35-37 ಕಿಲೋಮೀಟ್ರ್ ಅಷ್ಟೇ ಮಾತ್ರ ಆಗೋದು. ಬಟ್ ಬೆಂಗಳೂರಿಂದ ಐ ಥಿಂಕ್ ಸಮ್ವಾರ್ ಅರೌಂಡ್ 140 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಮನೆಯಿಂದ ನಮಗೆ 154 ಕಿಲೋಮೀಟರ್ಸ್ ತೋರಿಸ್ತಾಯಿತ್ತು ಎಕ್ಸಾಕ್ಟಿಗೆ. ಸೊ ಹೋಗಿ ಬಂದು ಒಂದು 300+ ಕಿಲೋಮೀಟರ್ ಆಗುತ್ತೆ ನಮಗೆ ಇವಾಗ. ಈ ಜಾಗದ್ದು ಗೂಗಲ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇಲ್ಲಾಂದರೆ ನೀವು ಗೂಗಲಲ್ಲಿ ಹೊಡೆದ್ರು ನಿಮಗೆ ಆರಾಮಾಗಿ ಮ್ಯಾಪ್ಸ್ ಎಲ್ಲ ಸಿಗುತ್ತೆ. ತೊಣ್ಣೂರು ಕೆರೆ ಅಂತ ಹಾಕಿದ್ರೆ ಸಾಕು. ಸೊ ದಟ್ ಈಸ್ ಹೌ ಇಟ್ ವಾಸ್. ಟೈಮ್ ಇವಾಗ 11:30. ಮನೆಗೆ ಸೇರೋಕ್ಕೆ ಇನ್ನೊಂದು ಇಲ್ಲಿಂದ 3 ಅವರ್ ಹಾಕೊಳ್ಳಿ. 12, 1, 2:30, 3 ಗಂಟೆ ತನಕ ಸೇರ್ತೀವಿ ಮನೆಗೆ. ಸೊ ಮ್ಯಾಪ್ ಹೋಗುವಾಗ ಆ ಕಡೆಯಿಂದ ತೋರಿಸ್ತಾ ಇದೆ, ಬರೋ ದಾರಿಯಿಂದ ಬೇಡ ಅಂತ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಮ್ಯಾಪ್ನೇ ಗೂಗಲ್ ಆಂಟಿನೇ ಫಾಲೋ ಮಾಡೋಣ ಅಂದ್ಬಿಟ್ಟು. ಆಲ್ರೈಟ್, ಸೊ ಈ ಜಾಗ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಇಂಥ ಹಲವಾರು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನಷ್ಟು ಈ ಥರ ವೀಡಿಯೋಸ್ ಬಂದೇ ಬರ್ತೀವಿ ನಿಮ್ಮ ಮುಂದೆ. ನಾನು ನಿಮ್ಮ DJ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.